ನಮಸ್ತೆ ಎಲ್ಲ ಚಾಮರಾಜ ಕ್ಷೇತ್ರದ ಜನತೆಗೆ ಹಾಗೂ ಕೆಆರ್ಎಸ್ ಪಕ್ಷದ ಎಲ್ಲ ಸೈನಿಕರಿಗೂ ಕೂಡ ನಮಸ್ಕಾರ. ಇವತ್ತು ನಾವು KEBಗೆ ಬಂದಿದ್ದೀವಿ. ಚಾಮರಾಜ ಕ್ಷೇತ್ರದಲ್ಲಿ KEB ಕಂಬ ಸಮಸ್ಯೆ ಇತ್ತು, ಹಾಗಾಗಿ ಅದರದ ಮನವಿ ಪತ್ರವನ್ನು ಕೊಡಕ್ಕಂತ ಬಂದಿದ್ವಿ. ಅದ್ರ ಬಗ್ಗೆ ಸಂಪೂರ್ಣವಾಗಿ ವಿಚಾರವನ್ನ ತಿಳಿಸ್ಕೊಡ್ತಾರೆ. ಹಲೋ, ನಮಸ್ಕಾರ. ನಾನು ಮುನವರ್ ಪಾಷಾ, ಚಾಮರಾಜ ಕ್ಷೇತ್ರ ಅಧ್ಯಕ್ಷ. ಮತ್ತೆ ನನ್ನ ಜೊತೆಯಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಪ್ರೆಸಿಡೆಂಟು ಇದ್ದಾರೆ, ಅಧ್ಯಕ್ಷರು ಇದ್ದಾರೆ. ಅದ್ರ ಜೊತೆಯಲ್ಲಿ ಫರೀದ್ ಅಹಮದ್ ಪ್ರಧಾನ ಕಾರ್ಯದರ್ಶಿ ನನ್ನ ಜೊತೆಯಲ್ಲಿ ಇದ್ದಾರೆ. ಇಲ್ಲಿ ಬಂದಿದ್ದ ವಿಷಯ ಏನಂದ್ರೆ, ನೋಡಿ, ಬಹಳ ದಿವಸದಿಂದ, ಕಡಿಮೆ ಅಂದ್ರೆ 3-4 ವರ್ಷದಿಂದ ಒಂದು ಕಂಬ ಬೀಳ್ತಾ ಇತ್ತು. ಎಲ್ಲಾರ ಹತ್ರ ಹೇಳಿದೀವಿ. ಅಲ್ಲಿ ಕಾರ್ಪೊರೇಟರ್ ಸರ್, ಅಲ್ಲಿ ಕಾರ್ಪೊರೇಟರ್ ಇದ್ದಾರೆ, ಎಲ್ಲ ಅವ್ರ ಗಮನಕ್ಕೂ ಕೊಟ್ಟಿದ್ವಿ, ಮತ್ತೆ KEB ಗಮನಕ್ಕೂ ಕೊಟ್ಟಿದ್ವಿ. ಆದ್ರೂ ಅದು ಆಗಿರ್ಲಿಲ್ಲ. ಈಗ ನಾವು KRS ಪಾರ್ಟಿಯಿಂದ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವು ಇವಾಗ ಇದು ಕೆಲಸ ಮುಗಿಸ್ಬೇಕು ಅಂತ ನಾವು ಹೊರಟಿದೀವಿ. ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನಮ್ಮ ಸರ್ ಹೇಳ್ತಾರೆ. ನಮಸ್ತೆ ಕನ್ನಡಿಗರೇ, ನಾನು ನಾಗರಾಜ್ ಅಂತ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ಲಷ್ಕರ್ ಮೊಹಲಾದಲ್ಲಿ ಒಂದು ಎಲೆಕ್ಟ್ರಿಕಲ್ ಪೋಲ್ ಕಂಬದ ಒಂದು ಪರಿಸ್ಥಿತಿ ತುಂಬಾ ದುರ್ಸ್ಥಿತಿ ಆಗಿತ್ತು. ಆ ವಿಚಾರವಾಗಿ ಈ ಇಯರ್ ಆದಂತ ಅನಿತರನ್ನು ಭೇಟಿ ಮಾಡಕ್ ಬಂದಿದ್ವಿ. ಅಧಿಕಾರಿಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಸ್ಪಂದಿಸಿದ್ರು. ಹಾಗೆ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಕೂಡ ಇವತ್ತು ನಾವು ಇಲ್ಲಿ ಈ ಪ್ರದೇಶದಲ್ಲಿ ಸುಮಾರು ಎಲೆಕ್ಟ್ರಿಕಲ್ ಸಮಸ್ಯೆ ಇತ್ತು, ಅದ್ರ ಬಗ್ಗೆ ಮಾತಾಡಿದ್ದೀವಿ. ಸಂಬಂಧಪಟ್ಟ ಅಧಿಕಾರಿಗಳು ತುಂಬಾನೇ ಒಂದು ಪ್ರೀತಿ ವಿಶ್ವಾಸದಿಂದ ನಮಗೆ ಆಯ್ತು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ನಮ್ಮ ಪಕ್ಷದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಹಾಗಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂತ ಬಂದಿರುವಂತ ಉದ್ದೇಶ, ಸೆಂಟ್ರಲ್ ಅವರು ಅನಿತವರು ಅವರಿಗೆ ಒಂದು ಧನ್ಯವಾದಗಳು. ಹಾಗೂ ಆದಷ್ಟು ಬೇಗ ಮಾಡಿಸುವಂತ ಹೇಳಿದ್ದಾರೆ. ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ಒಬ್ರು ಇದ್ದಾರೆ, ಚಾಮರಾಜ ಕ್ಷೇತ್ರ ಅಧ್ಯಕ್ಷರು ಕ್ಷೇತ್ರದವರು, ಹಾಗೂ ನಮ್ಮ ಚಾಮರಾಜ ಕ್ಷೇತ್ರದ ಅಧ್ಯಕ್ಷರು ಕೂಡ ಬಲಭಾಗದಲ್ಲಿ ಎಡಭಾಗದಲ್ಲಿ ಇದ್ದಾರೆ. ಅವರು ಕೂಡ ಧನ್ಯವಾದಗಳು. ಇವತ್ತು ಬಂದಿರೋ ವಿಚಾರ ನಮಗೆ ಸಂಪೂರ್ಣವಾಗಿ ಒಂದು ಖುಷಿ ತಂದಿದೆ. ಈ ರೀತಿ ಅಧಿಕಾರಿಗಳು ಬೇಕು ನಮಗೆ, ಈ ರೀತಿ ಅಧಿಕಾರಿಗಳು ಸ್ಪಂದಿಸುವಂತ ಅಧಿಕಾರಿಗಳು ಬೇಕು. ಹಾಗಾಗಿ ಇವತ್ತು ಏನು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೊಟ್ಟಿರುವಂತದ್ದು ಈ ಮಾಹಿತಿಯನ್ನ ಸಂಪೂರ್ಣವಾಗಿ ಅವ್ರು ಒಪ್ಪಿದ್ದಾರೆ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ನಾವು ಇಲ್ಲಿ ಪಕ್ಷದ ಪರವಾಗಿ, ಪಕ್ಷದ ವತಿಯಿಂದ ಧನ್ಯವಾದಗಳು ಹೇಳ್ತಾ, ಕರ್ನಾಟಕ ಜನತೆಗಳು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ತೆ ಕರ್ನಾಟಕ, ಜೈ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಪಕ್ಷಕ್ಕೆ ಜಯಗಳಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಜೈ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಜೈ ಕರ್ನಾಟಕ. ಇವತ್ತಿನ ಕಾರ್ಯಕ್ರಮ ಯಶಸ್ವಿ ಆಗಿದೆ. ದಯವಿಟ್ಟು ಈ ವಿಡಿಯೋನ ಪ್ರತಿಯೊಬ್ಬ KR ಕ್ಷೇತ್ರದ ಜನತೆಗೆ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು.